ಇನ್ನೊಂದು ಕಡೆಗೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ ಮುಂದಾಗ್ಲಾಗ್ತಾ ಇದೆ. ಹಾವೇರಿಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ರೋಷಾಗ್ನಿ ರೈತರದ್ದು ಯಾವ ರೀತಿ ಸ್ಫೋಟ ಆಗಿದೆ ಅಂತ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಅಲ್ಲಿ ನಿಯೋಜನೆ ಆಗಿದ್ದಾರೆ. ಆದ್ರೂ ಸಾಕಾಗ್ತಾ ಇಲ್ಲ. ಬಿಕಾಸ್ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿಯಲ್ಲಿ ಬಿಗಡಾಯಿಸ್ತಾ ಇದ್ದಿದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆ ಕೊಡೋ ನಿಟ್ಟಿನಲ್ಲಿ ಹಾಗೂ ಇನ್ನಷ್ಟು ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗ್ತಾ ಇದೆ. ಕೆಲವರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ನೋಡ್ತಾ ಇದ್ದ ಹಾಗೆ ಏಷ್ಯಾ ಖಂಡದಲ್ಲೇ ಅತ್ಯಂತ ಹೆಚ್ಚು ಪ್ರಸಿದ್ಧವಾಗಿರುವಂತಹ ಮಾರುಕಟ್ಟೆಯ ಆವರಣದಲ್ಲಿ ಕಂಡು ಬರ್ತಾ ಇರುವ ದೃಶ್ಯ ಹಿಂಸಾತ್ಮಕ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ. ಬ್ಯಾಡಗಿ ಮಾರುಕಟ್ಟೆ ಇವತ್ತು ಇದಕ್ಕೆಲ್ಲ ಕಾರಣ ಇದ್ದಕ್ಕಿದ್ದ ಹಾಗೆ ದರ ಕುಸಿದಿದ್ದು 8,000ದಷ್ಟು ಲಾಸು ಒಂದೇ ದಿನದ ಅಂತರದಲ್ಲಿ ಹೇಗೆ ತಡ್ಕೊಳ್ಳೋದು ನಾವು ಅನ್ನೋದು ರೈತರ ಪ್ರಶ್ನೆ. ಬರಗಾಲದಲ್ಲೂ ಬಂಗಾರದಂತಹ ಬೆಳೆಯನ್ನ ಬೆಳೆದಿದ್ವಿ, ಆದ್ರೆ ಅದರ ಫಲದ ನಿರೀಕ್ಷೆಯಲ್ಲಿರ್ಬೇಕಾದ್ರೆ ಇಂತಹ ಆಘಾತ ಸರಿಯಲ್ಲ ಅನ್ನೋದು ಕೂಡ ರೈತರ ಮಾತು. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ. ಈಗ ಸಿಚುವೇಶನ್ ಯಾವ ರೀತಿ ಇದೆ, ಆಮೇಲೆ ಪೊಲೀಸರಿಗೆ ಇಂಥದೊಂದು ಹಿಂಸಾತ್ಮಕ ಪ್ರತಿಭಟನೆ ಆಗಬಹುದು ಅನ್ನೋ ಮುನ್ಸೂಚನೆ ಅಥವಾ ಸುಳಿವು ಯಾವುದೂ ಸಿಕ್ಕಿರ್ಲಿಲ್ವಾ? ಈಗ ಹೇಗಿದೆ ಸಿಚುವೇಶನ್ ಅಂತ? ಖಂಡಿತವಾಗ್ಲೂ ಮಮತಾ, ಈ ಒಂದು ಸಿಚುವೇಶನ್ ಈಗ ಬರುತ್ತೆ ಅಂತ ಪೊಲೀಸರು ಕೂಡ ಊಹೆ ಮಾಡಿರಲಿಲ್ಲ. ಈಗ ನಾವು ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮಾರುಕಟ್ಟೆಯ ಮುಂಭಾಗದಲ್ಲಿದ್ದೇವೆ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಈಗ ಸದ್ಯ ವಾತಾವರಣ ಹತೋಟಿಗೆ ಬಂದಿರುವಂಥದ್ದು. ಅಂದರೆ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ವಾಹನಕ್ಕೆ ಬೆಂಕಿ ಹತ್ತಿದ್ದನ್ನು ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಾವು ಮುಂಭಾಗದಲ್ಲಿದ್ದೇವೆ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಈಗಾಗಲೇ APMC ಆವರಣದ ಏನು ವಿದ್ಯುತ್ತನ್ನು ಸಂಪರ್ಕವನ್ನು ಕಡಿತ ಮಾಡಿರುವಂತಹದ್ದು. ಪ್ರಕರಣದಲ್ಲಿ ಏನೋ ಆಡಳಿತ ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂತಹ 2 ಬೊಲೆರೋ ವಾಹನ, 2 ಸ್ಕಾರ್ಪಿಯೋ ವಾಹನ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಯ ವಾಹನವನ್ನು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಆಡಳಿತ ಕಚೇರಿ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹದ್ದು. ಅಂದರೆ ಈಗ ಸ್ಥಳಕ್ಕೆ ಏನೋ ಹಾವೇರಿಯ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿ ಕೂಡ ಮತ್ತೆ IGP ತ್ಯಾಗರಾಜನ್ ಕೂಡ ಭೇಟಿ ನೀಡಿರುವಂತಹದ್ದು. ಇನ್ನೊಂದು ಭಾಗದಲ್ಲಿ ಪೊಲೀಸರು ಮತ್ತು ಅಧಿಕಾರಿಗಳು ಸಹ ರೈತರೊಂದಿಗೆ ಮಾತುಕತೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹದ್ದು. ಅಂದ್ರೆ ಪೊಲೀಸರು ಈಗ ಸದ್ಯ ಸ್ಥಳದಲ್ಲಿ ಏನು ಹೆಚ್ಚಕ್ಕೂ ಅಧಿಕ ಪೊಲೀಸರು ಮತ್ತೆ ಸಿಬ್ಬಂದಿಗಳು, ತಹಸೀಲ್ದಾರು ಮತ್ತು ಸೇರಿದಂತೆ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲಿ ಬಿಡುವಂತ. ನಮ್ಮ ಜೊತೆಗೆ ಜಿಲ್ಲಾಧಿಕಾರಿ ಅವರನ್ನ ಮಾತಾಡ್ತೀನಿ. ಸರ್, ಯಾವ ರೀತಿ ಸದ್ಯ ಈಗ ಯಾವ ರೀತಿ ಪರಿಸ್ಥಿತಿ ಇದೆ ಸರ್? ಮಾಡ್ತಾ ಇದೀವಿ. 5 ನಿಮಿಷ ಆದ್ಮೇಲೆ ನಾನು ಕೊಡ್ತೀನಿ ನಿಮಗೆ. ಈಗ ಸದ್ಯ ಅಧಿಕಾರಿಗಳು ಮತ್ತೆ ಪ್ರಮುಖ ಅಧಿಕಾರಿಗಳು ಏನೋ ಸಭೆಯನ್ನ ಮಾಡಿಸಿದ್ರೆ ತದನಂತರ ಮಾಹಿತಿ ಕೊಡುವಂತಹ ಎಚ್ಚರಿಕೆಯನ್ನ ಹೇಳಿರುವಂತದ್ದು. ಅಂದ್ರೆ ಇನ್ನೂ ರೈತರು ಕೂಡ ಏನೋ ಅಧಿಕಾರಿಗಳ ಜೊತೆಗೆ ಸಭೆ ಮಾಡುವಂತ ಕೆಲಸವನ್ನ ಮಾಡಿರುವಂತಹದ್ದು. ಈ ಘಟನೆಯಲ್ಲಿ ಏನು ಪೊಲೀಸರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿರುವಂತಹದ್ದು. ಖಾಸಗಿ ಕ್ಯಾಮ್ರಾಮನ್ಗೂ ಕೂಡ ಏನು ಘಟನೆಯಲ್ಲಿ ತಲೆ ಮತ್ತು ಕೈಗೆ ಹೊಡೆತ ಬಿದ್ದಿರುವಂತಹದ್ದು. ಈಗ ಅಧಿಕಾರಿಗಳು ಪ್ರಮುಖವಾಗಿ ಮೆಣಸಿನಕಾಯಿ ದರ ಜೊತೆಗೆ ಎಷ್ಟು ಲಾಸ್ ಆಗಿದೆ ಎಸ್ಟಿಮೇಷನ್ ಕೊಡಬಹುದಾ? ಆಮೇಲೆ ವರ್ತಕರದ್ದು ಡಿಸಿಷನ್ ಏನಾಗುತ್ತೆ ಈಗ ಅಂತ ಹೇಳಿ ಇಷ್ಟೊಂದು ರೈತರು ಈಗ ಹಿಂಸಾತ್ಮಕ ಪ್ರತಿಭಟನೆಗೂ ಕೂಡ ಸಾಕ್ಷಿಯಾಗಿದ್ದಾರೆ. ಸೊ ನಾಳೆ ವರ್ತಕರ ಡಿಸಿಷನ್ ಏನಾಗಿರುತ್ತೆ ಅಂತ? ಖಂಡಿತವಾಗ್ಲೂ ಮಮತಾ, ಏನು ಈಗ ಸದ್ಯ ಪ್ರಾಥಮಿಕವಾಗಿ ಯಾವುದೇ ರೀತಿ ಅಂದರೆ ಎಷ್ಟು ಹಾನಿಯಾಗಿದೆ ಅನ್ನೋದನ್ನ, ಅಂದರೆ ಒಟ್ಟು ಲಕ್ಷಾಂತರ ಮೌಲ್ಯದ ವಾಹನ ಮತ್ತು ಕಚೇರಿಗೆ ಸಂಬಂಧಿಸಿದ ದಾಖಲೆ ಮತ್ತು ಕಚೇರಿಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹದ್ದು. ಮೆಣಸಿನಕಾಯಿ ಮತ್ತೆ ಯಾವುದೇ ರೀತಿಯಾದಂಥ ಹಾನಿಯಾಗಿಲ್ಲ. ಕಚೇರಿಗೆ ಸಂಬಂಧಿಸಿದ ದಾಖಲೆ ಮತ್ತು ವಾಹನಗಳು ಮಾತ್ರ ಹಾನಿಯಾಗಿರುವಂತಹದ್ದು. ಅಂದರೆ ಅಧಿಕಾರಿಗಳು ಮತ್ತೆ ಈಗ ಪ್ರಮುಖವಾದಂಥ ಸಭೆ ಕರೆದು ರೈತರ ಸಮಸ್ಯೆಯನ್ನು ಆಲಿಸಿದ್ರು. ಅಂದರೆ ವಾರದಿಂದ ವಾರಕ್ಕೆ ಮೆಣಸಿನಕಾಯಿ ದರ ಯಾವ ರೀತಿ ಕಡಿಮೆ ಆಗ್ತಾ ಇದೆ ಮತ್ತೆ ಅದರ ಸಮಸ್ಯೆಗಳು ಏನು ಅನ್ನೋದನ್ನ ಅಧಿಕಾರಿಗಳು ರೈತರೊಂದಿಗೆ ಸಭೆ ನಡೆಸಿ ಅದರ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಮಮತಾ, ಸದ್ಯಕ್ಕಂತೂ ಅಲ್ಲಿ ಸಿಚುವೇಶನ್ ಇನ್ನೂ ಕೂಡ ತಹಬದಿಗೆ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳ ಭೇಟಿ ಕೂಡ ಆಗಿದೆ. ನಮ್ಮ ಜೊತೆ ಲೈವ್ ನಲ್ಲಿ ಫಕೀರಯ್ಯ ಮಾತಾಡಬೇಕಾದ್ರೇನೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇಡೀ ಪರಿಸ್ಥಿತಿನ ತಹಬದಿಗೆ ತರೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ಕೂಡ ಜಿಲ್ಲಾಡಳಿತ ವಹಿಸ್ತಾ ಇದೆ. ಬಟ್ ಇಲ್ಲಿ ಪ್ರಶ್ನೆ ಇರೋದು, ಇಷ್ಟು ದೊಡ್ಡ ಹಿಂಸಾತ್ಮಕ ಪ್ರತಿಭಟನೆ ನೋಡ್ತಾ ಇದ್ದ ಹಾಗೆ ಆಗಿದೆ. ಮುಂಚೆನೆ ಸುಳಿವಿರ್ಲಿಲ್ವಾ ಪೊಲೀಸರಿಗೆ ಇಷ್ಟು ದೊಡ್ಡ ಪ್ರತಿಭಟನೆ ಆಗುತ್ತೆ ಅಥವಾ ಇದರಲ್ಲಿ ಅಹಿತಕರ ಘಟನೆಗಳಾಗುತ್ತೆ, ಸಾರ್ವಜನಿಕ ಸಂಪತ್ತು ಲಾಸ್ ಆಗುತ್ತೆ ಅಂತ? ಯಾವ ಕ್ಲೂ ಕೂಡ ಇರ್ಲಿಲ್ವಾ ಹಾಗಾದ್ರೆ ಜಿಲ್ಲಾಡಳಿತಕ್ಕೆ?